ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ 21ನೇ ತಾರೀಕು ಜುಲೈ 21, 2024 ಗುರು ಪೌರ್ಣಿಮಾ ಇದೆ, ಹಾಗೆ ಫುಲ್ ಮೂನ್ ಕೂಡ ಇದೆ. ಸೊ ಅವತ್ತಿನ ದಿನ ಏನು ಮಾಡಬೇಕು ಅಂತ ಸಿಂಪಲ್ ರಿಚುವಲ್ಸ್ಗಳನ್ನು ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಸಾಯಿಬಾಬಾ ಅವರ ಗೈಡೆನ್ಸ್ ಕೂಡ ಕೊಡ್ತಾ ಇದ್ದೀನಿ. ಸೊ ನಿಮ್ದು ಯಾವುದಾದ್ರೂ ಪರ್ಟಿಕ್ಯುಲರ್ ಒಂದು ಕ್ವೆಶ್ಚನಿಗೆ ಮಾತ್ರ ನಾನು ಇವತ್ತು ಗೈಡೆನ್ಸಲ್ಲಿ ಆನ್ಸರ್ ಮಾಡೋದು. ಸೊ ಒಂದು ಪ್ರಶ್ನೆ ಇದ್ದರೆ ಅದನ್ನು ನೀವು ಕೇಳಬಹುದು, ಅದಕ್ಕೆ ಬಾಬಾ ಅವ್ರ ಕಡೆಯಿಂದ ಆನ್ಸರ್ನ ತೊಗೋಬೋದು. ಓಕೆ, 21ನೇ ತಾರೀಕು ಗುರು ಪೌರ್ಣಿಮಾ ಇದೆ. ನಮ್ಮ ಗುರುಗಳನ್ನು ನಾವು ಆರಾಧಿಸುವಂತಹ ದಿನ ಆಗಿರುತ್ತೆ. ಸೊ ನೀವೇನು ಮಾಡ್ತೀರಾ ಅವತ್ತು ಅಂತ ಹೇಳಿದ್ರೆ, ಒಂದು ವೈಟ್ ಕಲರ್ ಪೇಪರ್ ಆರ್ ಬುಕ್ಕನ್ನು ತೊಗೊಳ್ಳಿ. ಅಟ್ಲೀಸ್ಟ್ ಒಂದು 21 ಜನಕ್ಕೆ ಗ್ರ್ಯಾಟಿಟ್ಯೂಡನ್ನು ಬರೀರಿ, ಓಕೆನಾ? ಸೊ ಯಾರು ನಿಮ್ಮ ಗುರುಗಳು, ಯಾರು ಗುರು ಇಲ್ಲದೆ ಅಂತೂ ನೋಬಡಿ ವಿಲ್ ಬಿ ದೇರ್. ಅಂದರೆ ಈಗ ನಮಗೆ ಸಣ್ಣ ಒಂದು ಈ ಹೇಳ್ಕೊಟ್ಟವರು ಕೂಡ ನಮಗೆ ಗುರು ಆಗ್ತಾರೆ. ಬಿಕಾಸ್ ಅವ್ರು ಹೇಳೇ ಕೊಡದೆ ನಾವು ಅನ್ಎಜುಕೇಟೆಡ್ ಆಗಿಬಿಡ್ತಾ ಇದ್ವಿ. ಇವತ್ತೊಂದು ಈ ವಿಡಿಯೋ ನೋಡ್ತಾ ಇದ್ದೀರಾ, ಇಲ್ಲಿ ಬರೆದಿರೋದನ್ನು ನೀವು ಓದ್ತಾ ಇದ್ದೀರಾ ಅಂದರೆ ಅದರ ಹಿಂದೆ ನಿಮಗೆ ಯಾರೋ ಹೇಳ್ಕೊಟ್ಟಿರೋರು ಇರ್ತಾರೆ, ಓಕೆ? ಸೊ ಹಾಗೆ ಈಗ ನಾವು ಆಲ್ಮೋಸ್ಟ್ ಈ ವಿಡಿಯೋನ ಒಂದು 18+ ಅಂದರೆ ವಯಸ್ಸು 18 ಮೇಲಿರೋರು ಈ ವಿಡಿಯೋನ ನೋಡ್ತಾ ಇರ್ತೀರ. ಸೊ ಈ ಒಂದು 18 ಅಥವಾ ನಿಮ್ಮ ಏಜ್ ಏನಿರುತ್ತಲ್ಲ ಅಷ್ಟು ವರ್ಷ ತನಕ ಒಂದು 21 ಜನ ಗುರುಗಳಾದರೂ ಇದ್ದೇ ಇರ್ತಾರೆ. ಇಟ್ ಕ್ಯಾನ್ ಬಿ ಎನಿ ಒನ್. ತಾಯಿ ಆಗಿರಬಹುದು, ತಂದೆ ಆಗಿರಬಹುದು, ಅಣ್ಣ ತಮ್ಮ, ಯಾರು ಬೇಕಿದ್ರೂ ನಮ್ಮ ಗುರು ಆಗಿರಬಹುದು. ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನಿಮಗಿನ ವಯಸ್ಸಲ್ಲಿ ಚಿಕ್ಕವರು ಇರೋರು ಕೂಡ ನಮಗೆ ಎಷ್ಟೋ ಸತಿ ಬುದ್ಧಿವಾದಗಳನ್ನು ಹೇಳ್ಕೊಡ್ತಾ ಇರ್ತಾರೆ. ಅದರಿಂದ ನಾವು ಕಲ್ತ್ಕೊಂಡಿರ್ತೀವಿ ಅಲ್ವಾ? ಸೊ ಆ ಥರ ಒಂದು 21 ಜನನ ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಗ್ರ್ಯಾಟಿಟ್ಯೂಡನ್ನು ಬರೀರಿ, ಓಕೆ? ಒಂದು ಬುಕ್ಕಲ್ಲಿ ಬರೀರಿ, ಇಲ್ಲ ಅಂತಂದರೆ ಒಂದು ಪೇಪರಲ್ಲಿ ಬರೀರಿ. ಆ ಬರೆದಿರೋ ಪೇಪರನ್ನು ನೀವು ಬರ್ನ್ ಮಾಡಿ ಯೂನಿವರ್ಸಿಗೆ ಆ್ಯಶಸ್ನ ಬ್ಲೋ ಮಾಡ್ಬೋದು. ಹಾಗೆ ಥ್ಯಾಂಕ್ಫುಲ್ ಆಗಿರಿ. ನನ್ನ ಜೀವನದಲ್ಲಿ ನಾನು ಇನ್ನೂ ಕಲಿತಾ ಹೋಗಬೇಕು ಜಾಸ್ತಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ. ಬುಕ್ಕಲ್ಲಿ ಬರೆದಿರೋರು ಇಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಕೂಡ ಹರಿದುಬಿಟ್ಟು ಅದನ್ನು ಬರ್ನ್ ಮಾಡಿ ಆ್ಯಶಸ್ನ ಬ್ಲೋ ಮಾಡ್ಬೋದು. ಇಲ್ಲ ನನಗೇನು ಪ್ರೈವಸಿ ಇಶ್ಯೂ ಇಲ್ಲ, ನನ್ನ ಬುಕ್ಕನ್ನು ಯಾರೂ ಚೆಕ್ ಮಾಡಲ್ಲ ಅಂದರೆ ಅದು ಹಾಗೇ ಇರಲಿ ಬಿಡಿ. ನಾವು ಹೇಗಿದ್ರೂ ವರ್ಷದ ಕೊನೆಯಲ್ಲಿ ಎಲ್ಲದನ್ನು ನೋಡಿ ಅನಲೈಸ್ ಮಾಡಿ ಬರ್ನ್ ಮಾಡ್ತೀವಿ ಅಲ್ವಾ? ಆ್ಯಂಡ್ ವಿಶೇಷವಾಗಿ ಅವತ್ತು ಹುಣ್ಣಿಮೆ ಕೂಡ ಇದೆ, ಫುಲ್ ಮೂನ್ ಇದೆ. ಸೊ ದ ಮೋಸ್ಟ್ ಪವರ್ಫುಲ್ ಅವತ್ತು ಏನೇನೆಲ್ಲ ಮಾಡ್ಬೋದು ಅಂತ ನಾನು ಹೇಳ್ತಾ ಹೋಗ್ತಿದ್ದೀನಿ. ಇವಾಗ ಗ್ರ್ಯಾಟಿಟ್ಯೂಡ್ ಒಂದು 21 ಮೇಲೂ ಕೂಡ ಬರೀಬಹುದು. ಅಟ್ಲೀಸ್ಟ್ 21 ಬರೀಲೇಬೇಕು ಅಂತ ನಾನು ಹೇಳ್ತಾ ಇರೋದು. 21 ಮೇಲೆ ನೀವು ಎಷ್ಟಾದರೂ ಬರೀರಿ, ನೋ ಇಶ್ಯೂಸ್, ಓಕೆ? ಸೊ ಇದನ್ನು ನೀವು ಪೀರಿಯಡ್ಸ್ ಟೈಮ್, ಇವತ್ತು ನಾನು ಏನೇನೆಲ್ಲ ಹೇಳ್ತೀನಿ ಅದನ್ನು ಪೀರಿಯಡ್ಸ್ ಟೈಮಲ್ಲೂ ಮಾಡ್ಬೋದು, ಅದ್ರ ಬಗ್ಗೆ ಯೋಚನೆ ಬೇಡ. ದೆನ್ ಒಂದು ಲೆಟರನ್ನು ಬರೀರಿ. ಈ ಥರ ಒಂದು ದೊಡ್ಡ ಪೇಪರ್ ಆರ್ ಶೀಟ್, A4 ಸೈಜ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಒಂದು ಪೇಪರನ್ನು ತೊಗೊಳ್ಳಿ, ಯೆಲ್ಲೋ ಕಲರ್ ಪೆನ್ನನ್ನು ತೊಗೊಳ್ಳಿ, ಓಕೆ? ಸೊ ಯೆಲ್ಲೋ ಕಲರ್ ಪೆನ್ ಆರ್ ಬ್ಲೂ ಕಲರ್ ಪೆನ್, ಓಕೆ? ನಿಮ್ಮ ಹತ್ರ ಯೆಲ್ಲೋ ಪೆನ್ ಇಲ್ಲ ಅಂತ ಹೇಳಿದ್ರೆ ಸ್ಕೆಚ್ ಪೆನ್ ಕೂಡ ನೀವು ಬಳಸಬಹುದು. ಸ್ಕೆಚ್ ಪೆನ್ನು ಇಲ್ಲ, ನನಗೇನು ಅದು ಸಿಗಲೇ ಇಲ್ಲ ಅಂದಾಗ ಜಸ್ಟ್ ಗೋ ವಿತ್ ಅ ಬ್ಲೂ, ಓಕೆ? ಸೊ ಇಲ್ಲಿ ನಿಮ್ಮ ಗುರುಗಳ ದೇವಸ್ಥಾನ, ನಿಮ್ಮ ಮನೆ ನಿಯರ್ ಬೈ ಯಾವ ಗುರುವಿನ ದೇವಸ್ಥಾನ ಇದೆ? ಸಾಯಿಬಾಬಾ ಇದೆಯಾ, ಅಥವಾ ರಾಘವೇಂದ್ರ ಸ್ವಾಮಿ ಇದ್ದಾರಾ, ಅಥವಾ ಸಿದ್ಧಾರೂಢರು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಿಂದ ಯಾರು ನೋಡ್ತಾ ಇದ್ದಾರೆ ಅವರು ಸಿದ್ಧಾರೂಢರಿಗೆ, ಅಥವಾ ನಿಮ್ಮ ಗುರುಗಳು ಅಂತ ನೀವು ಯಾರನ್ನ ಮನೆ ಹತ್ರ ಇರೋದಾಗಿರ್ಬೋದು, ಅಥವಾ ನೀವು ಅಲ್ಲಿ ಹೋಗಿ ಬರೋಕ್ಕೆ ಸಾಧ್ಯ ಆಗುತ್ತೆ ಒಂದು ಗುರುವಿನ ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಅದನ್ನು ನೀವು ಕನ್ಸಿಡರ್ ಮಾಡಬಹುದು. ಏನು ಬರೀಬೇಕು ಅಂತ ಹೇಳಿದ್ರೆ ಇಲ್ಲಿ ಮೇಲೆ ಫ್ರಮ್ ಅಂತ ಬರೀರಿ. ಹೌದು, ಫ್ರಮ್ ಇಲ್ಲಿ ಬರೀತೀರಾ. ಫ್ರಮ್ ಅಂತ ಬರೆದು ನಿಮ್ಮ ಹೆಸರನ್ನು ಬರೀರಿ, ನಿಮ್ಮ ಡೇಟ್ ಆಫ್ ಬರ್ತ್ ಬರೀರಿ. ಡೇಟ್ ಆಫ್ ಬರ್ತ್ ಯಾರಿಗೆ ಗೊತ್ತಿಲ್ಲ, ದಟ್ ಇಸ್ ಫೈನ್, ಜಸ್ಟ್ ಹೆಸರನ್ನು ಬರೀರಿ ಸಾಕು, ಓಕೆ? ಇಲ್ಲಿ ನಿಮ್ಮ ಕಷ್ಟಗಳನ್ನು ಬರೀರಿ, ಓಕೆ? ಸೊ ಆಗೋಗಿದ್ದೆ ಅನ್ನೋ ಥರ ಬರೆಯೋ ಅವಶ್ಯಕತೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನನಗೆ ಮದುವೆ ಸೆಟ್ ಆಗ್ತಿಲ್ಲ ಅಂತ ಅಂದ್ಕೊಳ್ಳೋಣ. ನನಗೆ ಮದುವೆ, ಈಗ ಸಾಯಿಬಾಬನಿಗೆ, ನೀವು ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತೀರಾ, ನಾನು ಹೇಳಿರೋ ಲೆಟರನ್ನು ಹಾಕ್ತಾ ಇದ್ದೀರಾ ಅಂದರೆ ಯಾವ ರೀತಿ ಬರೀಬೇಕು ಅಂದರೆ, ಓಂ ಸಾಯಿರಾಮ್ ಫ್ರಮ್, ಇಲ್ಲಿ ನಿಮ್ಮ ಹೆಸರು ಏನಿದೆ ಅದು, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ಜಸ್ಟ್ ಹೆಸರು ಸಾಕು. ಲೆಟರಲ್ಲಿ ನನಗೆ ಮದುವೆ ಸೆಟ್ ಆಗ್ತಿಲ್ಲ, ನನಗೆ ಜಾಬ್ ಸಿಗ್ತಾಯಿಲ್ಲ, ಆದಷ್ಟು ಬೇಗ ನನಗೆ ಜಾಬ್ ಸಿಗೋ ಥರ ಆಶೀರ್ವಾದ ಮಾಡಿ, ಆದಷ್ಟು ಬೇಗ ನಾನು ಅಂದ್ಕೊಂಡಿರೋ ಥರ ಹುಡುಗನ ಮದುವೆ ಆಗೋದಕ್ಕೆ ಆಶೀರ್ವಾದ ಮಾಡಿ.
ನಾನು ಪ್ರೀತಿಸ್ತಿರೋ ಹುಡುಗನ ಜೊತೆ ನಾನು ಮದುವೆ ಆಗಬೇಕು, ನನಗೆ ಎಕ್ಸಾಮಲ್ಲಿ 90% ಬರಬೇಕು, 95%, ಲೈಕ್ ವಾಟ್ ಎವರ್ ನಿಮ್ಮ ಲೈಫಲ್ಲಿ ನಿಮಗೆ ಏನೇನು ಆಗಬೇಕಿದೆ ಒಂದೇ ವಿಷಯಕ್ಕೆ ಸ್ಟಿಕ್ ಆನ್ ಆಗಬೇಡಿ. ಎಷ್ಟು ಕಷ್ಟಗಳು ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಕಷ್ಟ ಇದೆ ಅದನ್ನೆಲ್ಲ ನೋಟಿಸ್ ಮಾಡಿ ಇದರಲ್ಲಿ ಬರೀರಿ. ನಿಮ್ಮ ಫ್ಯಾಮಿಲಿಗಾಗಿರ್ಬೋದು, ನಿಮ್ಗಾಗಿರ್ಬೋದು, ಯಾರ ಬಗ್ಗೆನೂ ಇವ್ರ ಬಗ್ಗೆ ಬರೀಬೇಕಾ ಅವ್ರ ಬಗ್ಗೆ ಬರೀಬೇಕಾ ಕನ್ಫ್ಯೂಷನ್ ಇಟ್ಕೊಬಿಡಿ. ನೀವು ಯಾರನ್ನೆಲ್ಲ ಕೇರ್ ಮಾಡ್ತೀರೋ ಅವ್ರನ್ನೆಲ್ಲರೂ ಇದರಲ್ಲಿ ಸೇರಿಸ್ಬಿಟ್ಟು ಅವ್ರಿಗೆ ಹೆಲ್ತ್ ಚೆನ್ನಾಗಾಗಲಿ, ಇವ್ರಿಗೆ ಇದು ಚೆನ್ನಾಗಾಗಲಿ, ಇವ್ರ ಲೈಫಲ್ಲಿ ಇದಾಗಲಿ, ನನ್ನ ತಂದೆ ಬಿಸ್ನೆಸ್ ಚೆನ್ನಾಗಾಗಲಿ, ನನ್ನ ತಮ್ಮ ಚೆನ್ನಾಗಿ ಓದ್ಕೊಳ್ಳಿ, ನಮ್ಮಮ್ಮನೂ ಆರೋಗ್ಯವಾಗಿರಲಿ, ನಾನು ಆರೋಗ್ಯವಾಗಿರಲಿ, ನನ್ನ ಕುಟುಂಬ ಆರೋಗ್ಯವಾಗಿರಲಿ, ಈ ರೀತಿ ನಿಮ್ಮ ಕಷ್ಟಗಳು ಇಷ್ಟಗಳು ಎಲ್ಲದನ್ನು ಇನ್ಕ್ಲೂಡ್ ಮಾಡಿ ಇದರಲ್ಲಿ ನೀವು ಬರೀತೀರ. ಓಕೆನಾ? ಸೊ ಇದನ್ನು ನಾನು ಪೀರಿಯಡ್ಸ್ಗೆ ರಿಸ್ಟ್ರಿಕ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಇನ್ ಕೇಸ್ ನೀವು ಪೀರಿಯಡ್ಸ್ ಆಗಿದ್ದರೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಗುರುವಾರ ಈ 21ನೇ ತಾರೀಕು ಬಿಟ್ಬಿಟ್ಟು ನೆಕ್ಸ್ಟು ಗುರುವಾರ ಯಾವುದಾದ್ರೂ ಇರುತ್ತಲ್ಲ ಅವತ್ತಿನ ದಿನ ಹೋಗಿ ನೀವು ಈ ಲೆಟರನ್ನು ದೇವಸ್ಥಾನದಲ್ಲಿ ಹಾಕಿಬರ್ಬೋದು. 21ನೇ ತಾರೀಕು ಸಂಡೇ ಬಂದಿದೆ. ಇನ್ ಕೇಸ್ ಹುಡುಗಿರು ಯಾರಾದರೂ ಸಂಡೇ ಪೀರಿಯಡ್ಸ್ ಆಗಿದ್ದರೆ ನೀವು ಅವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋದಿದ್ದರೆ ಗುರುವಾರ ಹೋಗ್ಬಿಟ್ಟು ನೀವು ಇದನ್ನು ಲೆಟರ್ನ ಹಾಕಿ ಬರಬಹುದು. ಈ ಒಂದು ಲೆಟರ್ ಬರೆಯೋದು ನಿಮಗೆ ಎನಿ ಟೈಮ್ ನೀವು ಮಾಡ್ಬೋದು. ಓಕೆ, ನಿಮ್ಗೆ ಯಾವಾಗಾದರೂ ದುಃಖ ಆದರೆ ಏನು ದುಃಖ ಆಗಿದೆ ಅದನ್ನ ಒಂದು ಚಿಕ್ಕ ಚೀಟಿಲಿ ಬರೆದು ಹೋಗಿ ದೇವಸ್ಥಾನದಲ್ಲಿ ಹಾಕ್ಬೋದು. ಇದನ್ನು ಟ್ರೈ ಮಾಡಿ, 100% ವರ್ಕ್ ಆಗುತ್ತೆ. ಬಟ್ ಭಕ್ತಿ, ಪೇಷನ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮಗೆ ನಿಮ್ಮದೇ ಆದಂಥ ಒಂದು ಸಮಯ ಬರಬೇಕು, ಅದನ್ನು ದೇವರು ಕಲ್ಪಿಸಿ ಕೊಡ್ತಾನೆ, ಅಲ್ಲಿ ತನಕ ನೀವು ಕಾಯಬೇಕು. ಓಕೆ, ಸೊ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅರ್ಥ ಮಾಡಿಕೊಂಡು ಕೇಳಿಸ್ಕೊಳ್ಳಿ. ಆಮೇಲೆ ನಿಮಗೆ ಫುಲ್ ಮೂನ್ ಬೇರೆ ಇದೆಯಲ್ವಾ, ಸೊ ನನ್ನ ಫುಲ್ ಮೂನ್, ನ್ಯೂ ಮೂನ್ ರಿಚುವಲ್ ಲಿಸ್ಟಲ್ಲಿ ಏನಿದೆ ಅದನ್ನು ಎಲ್ಲದೂ ನೀವು ಟ್ರೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ರಿಸ್ಟಲನ್ನು ಮೂನ್ ಲೈಟಲ್ಲಿ ಇಡೋದಾಗಿರ್ಬೋದು. ಆ್ಯಂಡ್ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಚಂದ್ರ ಕಾಣಲ್ಲ ಅಥವಾ ಹೊರಗಡೆ ನಮಗೆ ಕ್ರಿಸ್ಟಲ್ ಇಡೋಕ್ಕಾಗ್ತಿಲ್ಲ, ಈ ರೀತಿ ಪ್ರಾಬ್ಲಮ್ಸ್ ಬರಬಹುದು. ಬಟ್ ಅಟ್ಲೀಸ್ಟ್ ಕಿಟಕಿ ಹತ್ರನೋ ಇಲ್ಲ ಮಳೆ ಒಂದು ಸ್ವಲ್ಪ ನಿಂತಾಗ ಅಟ್ಲೀಸ್ಟ್ ಒಂದು ನಿಮಿಷನಾದರೂ ನೀವು ಕ್ರಿಸ್ಟಲ್ಗಳನ್ನು ಚಾರ್ಜ್ ಮಾಡ್ಕೊಳ್ಳಿ, ವಾಟರ್ ಬಾಟಲ್ ಚಾರ್ಜ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಕ್ರಿಸ್ಟಲನ್ನು ನೀವು ಮಳೇಲಿ ಕೂಡ ಇಡಬಹುದು. ಬಿಕಾಸ್ ಮಳೆ ನೀರು ಈಸ್ ಆಲ್ಸೋ ಲೈಕ್ ಕ್ಲೆನ್ಸಿಂಗ್ ಟೆಕ್ನಿಕ್, ಅದು ಕೂಡ ನಮಗೆ ಕ್ಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ನೀವು ಮಳೆಯಲ್ಲಿ ಇಡ್ಬೋದು. ಬಟ್ ನಮ್ಮ ಹತ್ರ ಟ್ಯಾರೋ ಇದ್ದರೆ, ನೀವು ಯಾರಾದರೂ ಟ್ಯಾರೋ ಕಾರ್ಡ್ಸ್ಗಳನ್ನು ಬಳಸೋದಾದರೆ ಅದನ್ನು ನಾವು ಇಡೋಕ್ಕಾಗೋದಿಲ್ಲ. ಆ್ಯಂಡ್ ಸೊ ಮಳೆ ಬರ್ತಿದೆ, ಒಂಚೂರು ಸ್ವಲ್ಪ ನಿಂತು ಹೋಗುತ್ತಲ್ವ, ಆ ಟೈಮಲ್ಲಿ ಲೈಕ್ 1 ಮಿನಿಟ್ ಆದರೂ ನೀವು ಮೂನ್ ಲೈಟ್ ಕೆಳಗೆ ಇಟ್ಟು ತೊಗೊಂಬರ್ಬೋದು. ಮೂನ್ ಇಲ್ಲ ಅಂದರೂ ದ್ಯಾಟ್ ಇಸ್ ಫೈನ್. ಓಕೆ, ಆ್ಯಂಡ್ ಈ ಲೆಟರ್ ಬರೆಯೋದು ಬೆಳಗ್ಗೆ 5 ನಿಮ್ಮ ಏರಿಯಾದಲ್ಲಿ ದೇವಸ್ಥಾನ ಯಾವಾಗ ಓಪನ್ ಆಗುತ್ತೆ ಅಲ್ಲಿಂದ ಕ್ಲೋಸ್ ಆಗೋ ಟೈಮ್ ಒಳಗೆ ಮಾಡಿ ಮುಗಿಸೋದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇನ್ ಕೇಸ್ ವಿಡಿಯೋ ಮುಂಚೆನೇ ಸಿಕ್ಕಿದ್ದು ನೀವು ಮಾಡಿಲ್ಲ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ. ದಯವಿಟ್ಟು ನೋಡಿದ ತಕ್ಷಣ ಯುಟಿಲೈಸ್ ಮಾಡ್ಕೊಳ್ಳಿ. ದೆನ್ ಸೆಕೆಂಡ್ ಟಿಪ್, ನಿಮ್ಮ ಲೆಟರನ್ನು ಬರೆಯೋದು ಯೂನಿವರ್ಸಿಗೆ ಲೆಟರ್ನ ಯಾವ ರೀತಿ ಬರೀತೀರಾ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಎಲ್ಲ ಆಗೋಗಿರೋ ಥರ ಬರೀಬೇಕು. ಓಕೆ, ಅದೂ ಅಷ್ಟೇ ಎನಿ ಟೈಮ್ ಮಾಡ್ಬೋದು. ಸ್ಪೆಷಲಿ ನೈಟ್ ಚಂದ್ರ ಕಾಣೋ ಟೈಮಲ್ಲಿ ಮಾಡಿದ್ರೆ ಇನ್ನೂ ಪವರ್ಫುಲ್ ಆಗಿರುತ್ತೆ. ಓಕೆ, ಆ್ಯಂಡ್ ಏನಂತ ಬರೀತೀರಾ, ಥ್ಯಾಂಕ್ ಯು ಯೂನಿವರ್ಸ್, ನಾನು ಇವಾಗ ಮದುವೆ ಆಗಿ ನನ್ನ ಪರ್ಸನ್ ಜೊತೆ ತುಂಬ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ, ನನ್ನ ಫ್ಯಾಮಿಲಿ ಎಲ್ಲ ಒಪ್ಕೊಂಡ್ರು, ನನಗೆ 10th ನಾನು ಅಂದ್ಕೊಂಡಷ್ಟು ಮಾರ್ಕ್ಸ್ ಬಂದಿದೆ, ನಾನು ಇವಾಗ PCMB ತೊಗೊಂಡಿದ್ದೀನಿ, ನಾನು ಡಾಕ್ಟ್ರ್ MBBSಗೆ ಜಾಯ್ನ್ ಆಗಿದ್ದೀನಿ, ನನಗೆ ನೀಟ್ ಎಕ್ಸಾಮಲ್ಲಿ ಇಷ್ಟು ಸ್ಕೋರ್ ಆಯಿತು. ಸೊ ನಿಮ್ದು ಏನು ವಿಷಯ ಇದೆ ಅದಲ್ರಿ ಆಗೋಗಿರೋ ಥರ ಬರೀಬೇಕು. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ದೇವಸ್ಥಾನಕ್ಕೆ ಬರೆಯೋದನ್ನು ಅಂದರೆ ಗುರುಗಳ ದೇವಸ್ಥಾನಕ್ಕೆ ಏನು ಬರೀತೀರಲ್ಲ ಆ ಲೆಟರಲ್ಲಿ ನಿಮ್ಮ ಕಷ್ಟಗಳು ಮತ್ತು ಇಷ್ಟಗಳನ್ನು ಬರೀತೀರಾ. ಆಗೋಗಿದ್ದೆ ಅಂತ ಬರೆಯೋಂಗಿಲ್ಲ, ಈ ಥರ ಆಗಬೇಕು ಅಂತ ದೇವ್ರ ಹತ್ರ ಬರೀತೀರಾ. ಸೊ ಸಂಜೆ ಅಂದರೆ ಮೂನ್ ಲೈಟಲ್ಲಿ ಬರೆಯೋದನ್ನು ನೀವು ಈ ರೀತಿ ಆಗೋಗಿದ್ದೆ ಅಂತ ಬರೀಬೇಕು. ಗೊತ್ತಾಯ್ತಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಆ್ಯಂಡ್ ಸ್ಕ್ರಿಪ್ಟಿಂಗ್ ಟೆಕ್ನಿಕ್ ಇದೆ, ನಾನು ವಿಯೆಟ್ನಾಮ್ ಟ್ರಿಪ್ ಮ್ಯಾನಿಫೆಸ್ಟ್ ಮಾಡಿದ ಸ್ಕ್ರಿಪ್ಟಿಂಗ್ ಟೆಕ್ನಿಕ್ ಇದೆ, ಅದನ್ನು ಕೂಡ ನಾನು ಎಂಡಲ್ಲಿ ಹಾಕಿರ್ತೀನಿ. ಅದನ್ನು ನೋಡಿ ನಿಮ್ಮ ಸ್ಕ್ರಿಪ್ಟಿಂಗನ್ನು ನೀವು ಮಾಡ್ಕೋಬಹುದು. ಆ್ಯಂಡ್ ಯಾರು ನನ್ನ ಹತ್ರ ವರ್ಕ್ಶಾಪ್ ತೊಗೊಂಡಿದ್ರು ಅವರು ನನಗೆ ಹೇಳ್ಕೊಟ್ಟಿರೋ ಎಲ್ಲ ಟೆಕ್ನಿಕ್ಸ್ಗಳನ್ನು ಮಾಡೋದು ಒಳ್ಳೆಯದು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಆವತ್ತಿನ ದಿನ ಈ ರೀತಿ ಒಂದು ಅರಿಶಿಣದ ಕೊಂಬನ್ನು ತಗೊಳ್ಳಿ. ಕಾಣಿಸ್ತಾ ಇದೆ ಅಲ್ವಾ? ಎಸ್, ಅರಿಶಿಣದ ಕೊಂಬನ್ನು ತಗೊಳ್ಳಿ. ಈ ಅರಿಶಿಣದ ಕೊಂಬನ್ನು ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಸ್ನಾನ ಆದಮೇಲೆ, ಸೊ ಅದಕ್ಕೂ ಮುಂಚೆ ನಾನಿಲ್ಲಿ ಬಾತಿಂಗ್ ರಿಚುವಲ್ನ ತೋರಿಸ್ತೀನಿ. ಸೊ ಇದು ನೋಡಿ ಅರಿಶಿಣ. ಓಕೆ, ಸೊ ನಾನು ಈ ರೀತಿ ಒಂದು ಗ್ಲಾಸ್ ಡಬ್ಬಿಯಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಎವ್ರಿ ಡೇ ನಾನು ಇದನ್ನು ಸ್ವಲ್ಪ ನೀರಿಗೆ ಬಕೆಟಿಗೆ ಹಾಕ್ಕೊಂಡು ಸ್ನಾನನ ಮಾಡೋದು.
ಸೊ ಇದನ್ನು ಅಷ್ಟೇ, ನೀವು ಅಷ್ಟೇ ಬಾತಿಂಗ್ ಟೆಕ್ನಿಕ್ಕಿಗೆ ಯೂಸ್ ಮಾಡ್ಕೊಳ್ಳಿ. ಏನಂತ ಹೇಳಿದ್ರೆ ಇದು ಲಕ್ಕನ್ನು ಎನ್ಹ್ಯಾನ್ಸ್ ಮಾಡುತ್ತೆ, ನಿಮ್ಮಲ್ಲಿರುವಂತಹ ದೋಷಗಳನ್ನು ಕಮ್ಮಿ ಮಾಡುತ್ತೆ, ನಿಮಗೆ ಸ್ವಲ್ಪ ಗುರುವಿನ ಬಲನ ಕೊಡುತ್ತೆ. ಓಕೆ, ಆ್ಯಂಡ್ ಯಾರು ಮದುವೆನ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಅವರಿಗೆ ಇದು ಬೇಗ ಮದುವೆನ ಸೆಟ್ ಮಾಡಿ ಕೊಡುತ್ತೆ. ಬಟ್ ಇದನ್ನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ, ನಮಗೆ ಮದುವೆ ಸೆಟ್ ಆಗಿಲ್ಲ ಅಂದರೆ ಬೇರೆ ಏನೋ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ನೀವು ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಓಕೆ, ಸಿಂಪಲ್ ಎವ್ರಿಡೇ ರೆಮಿಡಿ ಅಂದರೆ ಇದು. ಈ ರೀತಿ ಒಂದು ನಾನು ಡೈಲಿ ಯೂಸ್ ಮಾಡ್ತೀನಿ, ನೀವು ಯೂಸ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಇದು ಜಸ್ಟ್ ಮದುವೆ ಸೆಟ್ ಆಗೋದಕ್ಕಲ್ಲ, ನಿಮ್ಮ ಬಾಡಿನ ನಿಮಗೆ ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡಿಕೊಡುತ್ತೆ. ಇದೊಂಥರ ಆ್ಯಂಟಿಬಯೋಟಿಕ್ ಥರ. ಓಕೆ, ಸೊ ಅರಿಶಿನ ನಮಗೆ ಗೊತ್ತಲ್ವ, ಎಲ್ಲದಕ್ಕೂ ಯಾವುದೇ ಗಾಯ ಆದ ತಕ್ಷಣ ನಾವು ಅರಿಶಿನ ಹಚ್ತೀವಿ. ಸೊ ಇದು ನಮ್ಮಲ್ಲಿರುವಂತಹ ಕ್ರಿಮಿಕೀಟಗಳನ್ನು ತೆಗೆದು ಹಾಕುತ್ತೆ, ನೆಗೆಟಿವಿಟಿನ ತೆಗೆದು ಹಾಕುತ್ತೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಬೇಕು. ನೀವು ಅವತ್ತಿನ ದಿನ 21ನೇ ತಾರೀಕು ಜುಲೈ ಒಂದು ಪಿಂಚ್ ಹಾಕಿ ಅದರಿಂದ ನೀವು ಸ್ನಾನ ಮಾಡಬಹುದು. ಕಂಟಿನ್ಯೂಸ್ 21 ಡೇಸ್ ಟ್ರೈ ಮಾಡಿ ನೋಡಿ, ನಿಮ್ಮ ಬಾಡಿಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂದರೆ ಯಾವುದೇ ಒಂದು ನೋವಿದ್ರೂ ಕೂಡ ಅಥವಾ ಮೆಂಟಲಿ ನಿಮಗೆ ಸ್ಟ್ರೆಸ್ ಇದ್ದರೂ ಕೂಡ ಅದು ಎಲ್ಲದನ್ನು ಇದು ಕಮ್ಮಿ ಮಾಡೋಕ್ಕೆ ಹೀಲ್ ಮಾಡುತ್ತೆ. ದಿಸ್ ಈಸ್ ಅ ಮೋಸ್ಟ್ ಪವರ್ಫುಲ್ ಮೆಡಿಸಿನ್. ನೀವು ಇಂಟೇಕ್ ಆಗಿರ್ಬೋದು ಅಥವಾ ನಿಮ್ಮ ಬರೀ ಬಾಡಿಗೆ ಅಪ್ಲೈ ಮಾಡೋದಾಗಿರ್ಬೋದು. ನಿಮಗೆ ಗೊತ್ತಲ್ವ, ನಾವು ಅರಿಶಿನ ಶಾಸ್ತ್ರ ಎಲ್ಲ ಮಾಡ್ತೀವಿ ಮದುವೆ ಟೈಮಲ್ಲೆಲ್ಲ. ಯಾಕೆ ಮಾಡ್ತೀವಿ? ಎಲ್ಲರಿಗೂ ರೀಸನ್ ಗೊತ್ತೇ ಇದೆ. ಸೊ ಹಾಗಾಗಿ ಇದನ್ನು ಮಾತ್ರ ಟ್ರೈ ಮಾಡಿ. 21ನೇ ತಾರೀಕಿಂದ ಅಲ್ಲಿಂದ 21 ದಿನಗಳು ಹಾಕ್ಕೋತಾ ನಿಮ್ಮ ವಾಟರ್ಗೆ ಹಾಕ್ಕೋತಾ ಅದರಿಂದ ಸ್ನಾನ ಮಾಡ್ತಾ ಬನ್ನಿ. ಯು ವಿಲ್ ಡೆಫಿನೆಟ್ಲಿ ಸಿ ಚೇಂಜಸ್. ಆ್ಯಂಡ್ ನನ್ನ ಕಮೆಂಟ್ ಸೆಕ್ಷನ್ ಅದರಿಂದ ಫುಲ್ ಆಗುತ್ತೆ ಅಂತ ನನಗೆ ಗೊತ್ತು, ಸಕ್ಸಸ್ ಸ್ಟೋರೀಸಿಂದ. ಎಸ್, ಸೊ ನೀವು ಇದನ್ನು ಮಿಸ್ ಮಾಡಿದ್ರಿ, ಮಧ್ಯದಲ್ಲಿ ಮಿಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೋ ವರೀಸ್, ದ್ಯಾಟ್ ಇಸ್ ಫೈನ್. ಅಟ್ಲೀಸ್ಟ್ 21 ಡೇಸ್ ಕಂಟಿನ್ಯೂಟಿ ಇರಲಿ ಅಂತ ನಾನು ಹೇಳಿದ್ದು. ಸೊ ನೀವು ಲೈಫ್ ಲಾಂಗ್ ಮಾಡ್ತೀರೋ ಅಂದರೆ ದ್ಯಾಟ್ ಇಸ್ ಮೋರ್ ಫ್ಯಾಂಟಾಸ್ಟಿಕ್. ಅದಕ್ಕಿಂತ ಒಳ್ಳೆ ವಿಚಾರ ಇನ್ನೊಂದಿಲ್ಲ. ಸೊ ಇದಾದಮೇಲೆ ನೀವು ಸ್ನಾನ ಮಾಡ್ಕೊಂಡು ಬಂದಮೇಲೆ 21ನೇ ತಾರೀಕು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಈ ಥರ ಒಂದು ಅರಿಶಿಣದ ಕೊಂಬನ್ನು ತೊಗೊಂಡು ತೇಯ್ದುಬಿಟ್ಟು ಅದನ್ನು ಒಂದು ಚಿಟಿಕೆ ಅಷ್ಟು ಆ ಅರಿಶಿಣ ಏನು ಬಂದಿರುತ್ತಲ್ಲ, ಇದನ್ನು ಅರಿಶಿಣದ ಕೊಂಬಿಂದ ತೇಯ್ದಿರೋದು ಅದನ್ನು ಹಚ್ಕೊಂಡು ಕೆಲಸಕ್ಕೆಲ್ಲಾದರೂ ಹೋಗೋದಿದ್ರೆ ಹೋಗ್ಬೋದು, ಇಲ್ಲ ನೀವು ಮನೆಯಲ್ಲೇ ಇರೋದಾದರೆ ಅದನ್ನು ಯೂಸ್ ಮಾಡ್ಬೋದು. ಇಟ್ ಬ್ರಿಂಗ್ಸ್ ಗುಡ್ ಲಕ್ ಫಾರ್ ಯು. ನೀವು ಅಂದ್ಕೊಂಡಿದ್ದು ಎಲ್ಲ ಕೆಲಸಗಳು ಸಕ್ಸಸ್ ಆಗಬೇಕು ಅಂದರೆ ಈ ಒಂದು ಅರಿಶಿಣದ ಕೊಂಬಿನ ತೇಯ್ದಿದ್ದನ್ನು ಹಚ್ತಾ ಬರಬೇಕು. ಓಕೆ, ಸೊ ಇದನ್ನು ಅಷ್ಟೇ ಒಂದು 21 ಡೇಸ್ ಮಾಡಿ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಆ್ಯಂಡ್ ನೀವು ಇದನ್ನು ಹಚ್ಕೊಂಡು ಹೋದ ತಕ್ಷಣ ಎಲ್ಲರೂ ನಿಮ್ಗೆ ಅಟ್ರ್ಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಏನೋ ಒಂಥರ ನೀವು ಯಾವ ದೇವರನ್ನ ನಂಬ್ತಿರೋ ಅವ್ರು ನಿಮ್ಮ ಜೊತೆನೇ ಇದ್ದಾರೆ ಅನ್ನೋ ಫೀಲ್ ಆಗುತ್ತೆ. ಜಸ್ಟ್ ಟ್ರೈ ಮಾಡಿ ನೋಡಿ. ಆ್ಯಂಡ್ ಹೇಗಾಯಿತು ಏನಾಯಿತು ನನಗೆ ಕಾಮೆಂಟ್ಸಲ್ಲಿ ಬಂದು ಹೇಳಿ. ಸೊ ಇದಿಷ್ಟು ಸಿಂಪಲ್, ವೆರಿ 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 ಸಿಂಪಲ್ ರಿಚುವಲ್ಸ್. ಆ್ಯಂಡ್ ಐ ಫಾರ್ಗಾಟ್ ಒನ್ ಮೋರ್ ಥಿಂಗ್. ನಿಮ್ಮ ಗುರುಗಳು ಯಾರಾದರೂ ನಿಮಗೆ ಪರಿಚಯ ಇದ್ದರೆ ಅಥವಾ ನೀವು ಇನ್ನೂ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದರೆ ಅವ್ರಿಗೆ ಏನಾದರೂ ಒಂದು ಗಿಫ್ಟನ್ನು ಕೊಡಿಸಿ. ಸೊ ಇಟ್ ವಿಲ್ ಬಿ ರಿಯಲಿ, ಅವರು ಖುಷಿ ಪಟ್ಟಾಗ ನಮ್ಗೆ ಆಶೀರ್ವಾದ ಮಾಡ್ತಾರಲ್ಲ, ಅದು ತುಂಬ ತುಂಬ ಹೆಲ್ಪ್ ಆಗುತ್ತೆ. ತುಂಬ ನಮಗೆ ಜೀವನದಲ್ಲಿ ಎಲ್ಲ ಥರದ ನೆಗೆಟಿವಿಟಿನ ತೆಗೆದು ಹಾಕುತ್ತೆ. ಕರ್ಮಗಳು ಕಮ್ಮಿ ಆಗ್ತಾ ಬರುತ್ತೆ, ನಮ್ಮಲ್ಲಿ ಬ್ಯಾಡ್ ಕರ್ಮ ಇದ್ದರೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಡ್ ನಾನು ಇನ್ನೊಂದು ಹೇಳೋದು ಮತ್ತೆ, ದೇವಸ್ಥಾನಕ್ಕೆ ನೀವು ಹೋದಾಗ ಅಲ್ಲಿ ನೀವು ನಿಮ್ಮ ಲೆಟರ್ನ ಹಾಕ್ತಿರಲ್ಲ, 11 ರೂಪಾಯಿ, 21 ರೂಪಾಯಿ, 51 ರೂಪಾಯಿ, ಯಾವುದಾದ್ರೂ ಒಂದು ಚಿಕ್ಕ ಕಾಣಿಕೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕಾಣಿಕೆನ ಹಾಕಿಬಿಟ್ಟು ಬನ್ನಿ. ಸೊ ಎಲ್ಲ ಕಷ್ಟಗಳು ಬೇಗ ಇದಾಗಲಿ ಅಂತ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಏನು ಕಷ್ಟಗಳನ್ನು ಬರೆದಿದ್ದೀರಾ ಅಂತ. ಬಿಕಾಸ್ ಲೇಟರ್ ಯು ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಗಾಡ್, ಡೋಂಟ್ ಫರ್ಗೆಟ್ ದ್ಯಾಟ್. ನೀವು ದೇವರಿಗೆ ಥ್ಯಾಂಕ್ಫುಲ್ಲಾಗಿರಬೇಕು, ಅದನ್ನು ಮರಿಬಾರ್ದು ಅಲ್ವಾ, ದೇವ್ರು ನಮಗೆ ಏನು ಹೆಲ್ಪ್ ಮಾಡಿದ್ರು ಅನ್ನೋದು. ಸೊ ಸ್ವಲ್ಪ ನೆನಪಲ್ಲಿ ಇಟ್ಕೊಂಡು ಈ ಥರ ಬರೆದಿದ್ದೀನಿ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡಿರಿ. 100% ವರ್ಕ್ ಆಗುತ್ತೆ. ಇಟ್ ಮೈ ಟೇಕ್ 1 year, 1 day, 1 week, 1 month, ಇಷ್ಟು ದಿನದಲ್ಲಾದರೂ ಬೇಕಿದ್ರೆ ಆಗಬಹುದು. ನಿಮ್ಮ ಕಷ್ಟಗಳು, ನಿಮ್ಮ ಒಂದು ಪ್ರಾಬ್ಲಮ್ಸು ನೀವೆಷ್ಟು ನಂಬಿಕೆ ಇಟ್ಟಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಈಗ ನಾನು ಹೇಳ್ದಂಗೆ ಒಂದು ಕಾರ್ಡನ್ನು ಪಿಕ್ ಮಾಡ್ತೀನಿ, ನೋಡೋಣ ಏನು ಗೈಡೆನ್ಸ್ ಬರುತ್ತೆ ಅಂತ ಬಾಬಾ ಅವ್ರ ಕಡೆಯಿಂದ. ಆ್ಯಂಡ್ ಎಸ್, ಅರಿಶಿಣದ ಕೊಂಬಿಂದು ತೇದಿದ್ದಾಗಿರಬಹುದು ಅಥವಾ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡೋದಾಗಿರಬಹುದು, ಅದು ಪೀರಿಯಡ್ಸಲ್ಲಿದ್ದಾಗ ಕೂಡ ಮಾಡಬಹುದು. ಸೊ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸಾಯಿಬಾಬಾ ಅವರಿಗೆ ನೀವು ಒಂದು ಕ್ವೆಶನನ್ನು ಕೇಳಿ, ನಾನು ಒಂದು ಕಾರ್ಡನ್ನು ಪಿಕ್ ಮಾಡ್ತೀನಿ, ಏನು ಆನ್ಸರ್ ಬರುತ್ತೆ ಲೆಟ್ಸ್ ಸಿ. ಓಕೆ, ಐ ಗೆಸ್ ನಿಮ್ಮ ಕ್ವೆಶನ್ ರೆಡಿ ಇದೆ ಅನ್ಕೋತೀನಿ. ಶಿವಶಕ್ತಿ, ಬ್ಯಾಲೆನ್ಸ್ ದ ಮಸ್ಕಲೈನ್ ಆ್ಯಂಡ್ ಫೆಮಿನೈನ್ ಎನರ್ಜೀಸ್ ಇನ್ ಯೋರ್ ಬಾಡಿ. ಸೊ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿದೆ ನಿಮ್ಮ ಬಾಡಿನ. ಶಿವಶಕ್ತಿ ದ ಮೋಸ್ಟ್ ಪವರ್ಫುಲ್ ಶಕ್ತಿ, ಹೌದು,
ಹಾಂ, ಆ್ಯಂಡ್ ಶಿವಶಕ್ತಿ ಅಂತ ಓ ಮೈ ಗಾಡ್ ನೋಡಿ, ಆ್ಯಕ್ಚುಲಿ ಏನು ಗೊತ್ತಾ, ನಾನು ಈ ಆಷಾಢ ಕಳೆದು ಶ್ರಾವಣದ ಬಗ್ಗೆ ಮಾತಾಡಬೇಕಿತ್ತು ಈ ವಿಡಿಯೋದಲ್ಲಿ. ಅನ್ಫಾರ್ಚುನೇಟ್ಲಿ ನಾನು ಮರೆತು ಬಿಟ್ಟಿದ್ದೆ, ಈ ವಿಡಿಯೋನ ಎಂಡ್ ಮಾಡ್ತಿದ್ದೆ ಯಾವುದಾದ್ರೂ ಬೇರೆ ಕಾರ್ಡ್ ಬಂದಿದ್ದಿದ್ರೆ. ಸೊ ಇಂಡಿಕೇಶನ್ ಸಿಕ್ತು ನನಗೆ ಇದ್ರ ಬಗ್ಗೆ ನೀನು ಮಾತಾಡು ಅಂತ. ಎಸ್, ಶ್ರಾವಣ ಸ್ಟಾರ್ಟ್ ಆಗುತ್ತೆ ಇನ್ನೇನು. ದ ಮೋಸ್ಟ್ ಪವರ್ಫುಲ್ ಒಂದು ಮಾಸ, ನಮ್ಮ ಒಂದು ವರ್ಷದಲ್ಲಿ ಪವರ್ಫುಲ್ ಮಾಸ ಅಂದರೆ ಶಿವನ ಮಾಸ, ಶ್ರಾವಣ ಮಾಸ. ಸೊ ನಾನು ಒಂದು ಚಿಕ್ಕದಾಗಿ ಇದನ್ನು ಕಂಡಕ್ಟ್ ಮಾಡ್ತೀನಿ, ಒಂದು ಸಣ್ಣ ಕೋರ್ಸ್. ಅಂದರೆ ಎವ್ರಿ ಡೇ ನೀವು ಯಾವ ಥರ ರಿಚುವಲ್ನ ಮಾಡಬಹುದು, ಪ್ರೇಯರ್ನ ಮಾಡ್ಬೋದು ಅಂತ. ಅದನ್ನು ನೀವು ಜಾಯಿನ್ ಆಗೋದಿದ್ರೆ ನನಗೆ ವಾಟ್ಸಪ್ ಮಾಡಿ. ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಸ್ಟಾರ್ಟಿಂಗ್ ಸ್ಕ್ರೀನಲ್ಲೂ ಇದೆ. ಇಲ್ಲ ಅಂತ ಹೇಳಿದರೆ ನಾನು ನಿಮಗೆ ಜಾಯಿನ್ ಆಗೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನಾಳೆ ನಾನು ವೀಡಿಯೋನ ಮಾಡ್ತೀನಿ ಅದರ ರಿಲೇಟೆಡ್. ನೀವು ಅದನ್ನು ನೋಡಿಕೊಂಡು ರಿಚುವಲ್ಸನ್ನು ಫಾಲೋ ಮಾಡಬಹುದು. ಏನು ಮಾಡಬೇಕು ಅಂತೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಆ ಒಂದು ತಿಂಗಳನ್ನು ಯಾರೂ ಮಿಸ್ ಮಾಡಬೇಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಒಂದು ಟೈಮನ್ನು ಅದಕ್ಕೆ ಅಂತಲೇ ತೆಗೆದಿಟ್ಕೊಳ್ಳಿ. ಓಕೆ, ಬಿಕಾಸ್ ಇಟ್ಸ್ ಅ ವೆರಿ ಪವರ್ಫುಲ್ ಮಂತ್. ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುವಂತಹ ಮಂತ್ ಅದು. ಶಿವನನ್ನು ತುಂಬ ಈಸಿಯಾಗಿ ನಾವು ಹೊಲ್ಸ್ಕೊಂಡ್ಬಿಡ್ಬೋದು, ವಿಷ್ಣುನ ಸ್ವಲ್ಪ ಕಷ್ಟ, ಬಟ್ ಶಿವನ ತುಂಬ ಈಸಿಯಾಗಿ ಹೊಲ್ಸ್ಕೊಬೋದು. ಸೊ ಆ ಒಂದು ಮಾಸನ ತುಂಬ ಯೂಸ್ಫುಲ್ಲಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಇಲ್ಲೂ ಅಷ್ಟೇ, ನಿಮ್ಮ ಒಂದು ಫೆಮಿನೈನ್ ಮತ್ತು ಮಸ್ಕಲೈನ್ ಎನರ್ಜಿನ, ಅಂದರೆ ನಿಮ್ಮ ಶಕ್ತಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯಾವಾಗಲೂ ವೀಕ್ ಆಗಿರಬೇಡಿ. ನಿಮ್ಮ ಎನರ್ಜಿಗಳನ್ನು ಬ್ಯಾಲೆನ್ಸ್ ಮಾಡೋ ಟೈಮ್ ಇದು ಅಂತ ಹೇಳಬಹುದು. ಯಾರಿಗೆ ನನಗೆ ಈ ಕೆಲಸ ಮಾಡೋಕ್ಕಾಗ್ತಿಲ್ಲ, ಆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಇದು ಸಕ್ಸಸ್ ಆಗ್ತಿಲ್ಲ, ಅದು ಸಕ್ಸಸ್ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಇಟ್ಕೊಂಡಿದ್ದೀರಾ, ನೋ 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 ನೋ, ಕಂಪ್ಲೇಂಟ್ಸ್ಗಳನ್ನು ಮಾಡಬೇಡಿ. ನಿಮ್ಮ ಎನರ್ಜಿಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಕ್ವೆಶ್ಚನ್ಗೆ ಆನ್ಸರ್ ಹೇಳಬೇಕು ಅನ್ನೋದಿದ್ದರೆ ನೀವು ಫಸ್ಟು ನಿಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಸ್ಟೆಬಿಲಿಟಿ ಇಟ್ಕೊಳ್ಳಿ ನಿಮ್ಮ ಬಾಡಿಯಲ್ಲಿ. ಆ್ಯಂಡ್ ಜಾಸ್ತಿ ನೆಗೆಟಿವಿಟಿನ ತಂದ್ಕೊಬೇಡಿ. ನಿಮ್ಮ ಕೈಯಲ್ಲಿ ಯಾವ್ದು ಆಗಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಅದು ಆಗಲ್ಲ ಅಂತ ಏನೂ ಇಲ್ಲ, 100% ಆಗೇ ಆಗುತ್ತೆ. ಸೊ ಬಾಬಾ ಅವ್ರ ಗೈಡೆನ್ಸ್ ಪ್ರಕಾರ ನೀವು ಸ್ವಲ್ಪ ಶಿವನನ್ನು ಆರಾಧಿಸೋದು ಒಳ್ಳೆಯದು. ಆ್ಯಂಡ್ ಶಕ್ತಿ ದೇವತೆಗಳು ಯಾರಾದರೂ ಇರ್ತಾರಲ್ಲ, ದೇವಿ, ದುರ್ಗಾದೇವಿ, ಈ ರೀತಿ ಆರಾಧನೆಗಳನ್ನು ನೀವು ದಯವಿಟ್ಟು ಮಾಡಿ. ಬಿಕಾಸ್ ದುರ್ಗೆಯನ್ನು ಆರಾಧಿಸೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಅದು ಒಂಥರ ಪವರ್ ಕೊಡುತ್ತೆ ನಮಗೆ, ತುಂಬಾ ಪವರ್ ಕೊಡುತ್ತೆ. ಕಾಳಿ ಆ್ಯಕ್ಚುಲಿ ದುರ್ಗಾ ಮಾತಾ, ಕಾಳಿ ಅಂದ ತಕ್ಷಣ ಎಲ್ಲರೂ ಸಂಹಾರಕ್ಕೆ ಅಂತ ಅನ್ಕೋತಾರೆ. ನೋ 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 ನೋ, ದೋಸ್ ಆರ್ ದ ಲೇಡೀಸ್. ಅವರು ತುಂಬ ಅಂದರೆ ತುಂಬ ಮುಗ್ಧ ಮನಸ್ಸಿರುವಂತಹ ದೇವಿಗಳು, ಗೊತ್ತಾ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ, ತುಂಬ ಇಂಟ್ರೆಸ್ಟಿಂಗ್ ಇದೆ ಆ ಸ್ಟೋರೀಸ್ ಎಲ್ಲ. ಸೊ ನೀವು ಅವ್ರುಗಳನ್ನು ಆರಾಧಿಸೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಮ ಆನ್ಸರ್ ಎಸ್ ಅಂತಲೇ ಬಂದಿರೋದು, ಅದ್ರ ಬಗ್ಗೆ ಏನು ವರೀಸ್ ಇಲ್ಲ. ಆದರೆ ನಿಮ್ಮ ನೆಗೆಟಿವಿಟಿನ ತೆಗೆದು ಹಾಕ್ಕೊಳ್ಳಿ, ಕಂಪ್ಲೀಟ್ ಡ್ರೈನ್ ಔಟ್ ಆಗಿಬಿಡಿ, ನಿಮ್ಮ ಎನರ್ಜಿಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಎಸ್, ಇದೆಲ್ಲ ರಿಚುವಲ್ಸ್ಗಳನ್ನು ಮಾಡಿ ಏನಾಯಿತು ಅಂತ ನನಗೆ ಹೇಳಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ. ಆ್ಯಂಡ್ ವಿಡಿಯೋದಲ್ಲಿ ಹೇಳಿರೋದು ಮಾತ್ರ ಕೇಳಿಬಿಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.